ಆದ್ಮೇಲೆ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮದ ಇನ್ಕಮ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಅಂದ್ರೆ ಬುಕ್ ಪ್ರಾಫಿಟ್ ಅನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೀವಿ. ಈ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಷನ್ ಮಾಡ್ತಾ ಇದ್ದೇವಪ್ಪ ಅಂದ್ರ ಆ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆ ಪಾರ್ಟ್ನರ್ಶಿಪ್ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿಯನ್ನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಪಾರ್ಟ್ನರ್ಶಿಪ್ ಆಕ್ಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರನೇ ನಾವು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನ ನಾವು ಕೊಡ್ಲೇಬೇಕಾಗ್ತದ. ಆ ಸ್ಯಾಲರಿ ನಾರ್ಮಲ್ ಆಗಿ ಇನ್ಕಮ್ ಟ್ಯಾಕ್ಸ್ ರೂಲ್ ಏನ್ ಹೇಳ್ತೈತಿ ಅದರ ಪ್ರಕಾರನೇ ನಾವು ಸ್ಯಾಲರಿಯನ್ನ ಕೊಡಬೇಕಾಗ್ತದ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂದ್ರೆ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿಯನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್, SB Kabade, Assistant Professor of Commerce, Government First Grade College, Vijaypur, 586101, mobile number 9986529073. ದಯವಿಟ್ಟು ಈ ವಿಡಿಯೋ ನೋಡಿದ ನಂತರ ತಮ್ಮ ಒಪಿನಿಯನ್ ಸಜೆಷನ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೀಬೇಕು. ದಯವಿಟ್ಟು ಈ ವಿಡಿಯೋನ ತಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪಾರ್ಟ್ನರ್ಸ್ ಗೆ ಕೊಡಬೇಕಾಗಿರತಕ್ಕಂತ ಸ್ಯಾಲರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನ ಬರ್ತಾವ. ಆ ಪಾಯಿಂಟ್ ಗಳನ್ನ ನಾವು ಮುಖ್ಯವಾಗಿ ನೆನಪಿಡಬೇಕು. ಆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳು ಯಾವುವು ಅಂತಕ್ಕಂಥದ್ದನ್ನ ಈಗ ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟ್ ಸ್ಯಾಲರಿ, ರೆಮ್ಯುನರೇಷನ್, ಬೋನಸ್, ಕಮಿಷನ್, ಆನರೇಮ್ ಎಟ್ಸೆಟ್ರಾ ಆರ್ ಆಲ್ ಒನ್. ಅಂದ್ರ ಪಾರ್ಟ್ನರ್ಸ್ಗೆ ನಾವು ಸಪರೇಟ್ ಆಗಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಾವು ಪಾರ್ಟ್ನರ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ರೆಮ್ಯುನರೇಷನ್ ಬೇರೆ, ಬೋನಸ್ ಬೇರೆ, ಕಮಿಷನ್ ಬೇರೆ, ಆನರೇಮ್ ಬೇರೆ, ಸ್ಯಾಲರಿ ಅಂತೇಳಿ ನಾವು ಸಪರೇಟ್ ಆಗಿ ಕೊಡಲಾಕ ಬರೋದಿಲ್ಲ. ಒಂದೇ ವೇಳೆ ಕೊಟ್ಟಿದ್ರು ಕೂಡ ಅವನು ಎಲ್ಲಾನು ಒಂದೇ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಅದು ಸ್ಯಾಲರಿ ಅಂತ ಟ್ರೀಟ್ ಮಾಡ್ತೀವಿ. ಅದ ಸ್ಯಾಲರಿನೂ ಸಪರೇಟ್ ಆಗಿ ಕೊಟ್ಟಿರ್ಬೋದು, ರೆಮ್ಯುನರೇಷನ್ ಬೇರೆ ಕೊಟ್ಟಿರ್ಬೋದು, ಬೋನಸ್ ಬೇರೆ ಕೊಟ್ಟಿರ್ಬೋದು, ಅಥವಾ ಕಮಿಷನ್ ಕೊಟ್ಟಿರ್ಬೋದು. ಯಾವುದೇ ಕೊಟ್ಟರು ಕೂಡ ಅದನ್ನ ಎಲ್ಲಾನು ಏನಂತ ಟ್ರೀಟ್ ಮಾಡಲಾಗ್ತದೆ ರೀ, ಸ್ಯಾಲರಿ ಅಂತ ಟ್ರೀಟ್ ಮಾಡಲಾಗ್ತದ. ಈಗ ನಾವು ಕಮಿಷನ್ ಅಂತೇಳಿ ಸಪರೇಟ್ ಆಗಿ ಡೆಬಿಟ್ ಹಾಕಕ್ ಬರುವುದಿಲ್ಲ. ಆಮೇಲೆ ಬೋನಸ್ ಅಂತೇಳಿ ಸಪರೇಟ್ ಆಗಿ ಡೆಬಿಟ್ ಹಾಕಕ್ ಬರಂಗಿಲ್ಲ. ಆದ್ದರಿಂದ ಎಲ್ಲಾನು ನಾವೇನಂತ ತಿಳ್ಕೊತೀವಿ, ಅದು ಕಮಿಷನ್ ಕೊಟ್ಟಿದ್ರು ಕೂಡ ಅಥವಾ ಬೋನಸ್ ಕೊಟ್ಟಿದ್ರು ಕೂಡ ಅಥವಾ ಅದು ಆನರೇಮ್ ಅಂತ ಕೊಟ್ಟಿದ್ರು ಕೂಡ ಅದನ್ನ ಸ್ಯಾಲರಿ ಅಂತೇಳಿ ಟ್ರೀಟ್ ಮಾಡಲಾಗುತ್ತದೆ. ಇನ್ನು ಸೆಕೆಂಡ್ ಪಾಯಿಂಟ್, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಸ್ಯಾಲರಿಯನ್ನ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಮಾತ್ರ ಕೊಡಬೇಕು. ಅಂದ್ರ ನಾನ್ ವರ್ಕಿಂಗ್ ಪಾರ್ಟ್ನರ್ಗೆ ಸ್ಯಾಲರಿಯನ್ನ ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಸ್ಯಾಲರಿನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಸ್ಯಾಲರಿಯನ್ನ ವರ್ಕಿಂಗ್ ಪಾರ್ಟ್ನರ್ಗೆ ಮಾತ್ರ ಕೊಡಬೇಕು, ನಾನ್ ವರ್ಕಿಂಗ್ ಪಾರ್ಟ್ನರ್ಗೆ ಕೊಡಲಿಕ್ಕೆ ಬರೋದಿಲ್ಲ. ಇನ್ನು ಥರ್ಡ್ ಕಂಡೀಷನ್ ಅಂದ್ರೆ ಥರ್ಡ್ ಪಾಯಿಂಟ್, ಪಾರ್ಟ್ನರ್ಸ್ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿ ಎಷ್ಟು ಕೊಡಬೇಕು ಅನ್ನೋದನ್ನ ಯಾವ್ದ್ರ ಬೆಲೆ ನಾವು ಡಿಸೈಡ್ ಮಾಡ್ತಾ ಇದ್ದೇವೆ ಅಂದ್ರೆ ದ ಕ್ಯಾಲ್ಕುಲೇಷನ್ ಶುಡ್ ಬಿ ಮೇಡ್ ಆನ್ ಬುಕ್ ಪ್ರಾಫಿಟ್ ಆಸ್ ಪರ್ ಅಂಡರ್ ಸೆಕ್ಷನ್ 40B. ಅಂದ್ರ ಸ್ಯಾಲರಿ ಎಷ್ಟು ಕೊಡಬೇಕು ಅನ್ನೋದನ್ನ ಎದ್ರ ಮೇಲೆ ಡಿಸೈಡ್ ಆಗ್ತದಪ್ಪ ಅಂದ್ರ ನಾರ್ಮಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ ಸೆಕ್ಷನ್ 40B ಪ್ರಕಾರನೇ ಅವರಿಗೆ ನಾವು ಸ್ಯಾಲರಿಯನ್ನ ಕೊಡಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪಾರ್ಟ್ನರ್ಸ್ ನಾವು ಸ್ಯಾಲರಿ ಏನಾದ್ರೂ ಕೊಡಬೇಕಾಗಿತ್ತಂದ್ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 40B ಪ್ರಕಾರನೇ ನಾವು ಕೊಡಬೇಕು. ಆದ್ದರಿಂದ ಇಲ್ಲಿ ನಾವು ಸ್ಯಾಲರಿಯನ್ನ 40B ಪ್ರಕಾರ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಸ್ಯಾಲರಿ ಅಂಡರ್ ಸೆಕ್ಷನ್ 40B, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರನೇ ನಾವು ಸ್ಯಾಲರಿನ ನಾವು ಕೊಡಬೇಕಾಗ್ತದ. ಆ ಅಂಡರ್ ಸೆಕ್ಷನ್ 40B ಏನ್ ಹೇಳಿದಾರ ಅಂತಕ್ಕಂಥದನ್ನ ಈಗ ನೋಡೋಣ. ಒಂದು ವೇಳೆ ಲಾಸ್ ಇತ್ತು ಅಂದ್ರ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲರಿ ಎಷ್ಟ್ರಿ, ಮ್ಯಾಕ್ಸಿಮಮ್ 1,50,000. ಒಂದು ವೇಳೆ ಪಾರ್ಟ್ನರ್ಶಿಪ್ ಫರ್ಮ್ ದಲ್ಲಿ ಲಾಸ್ ಇತ್ತು ಅಂದ್ರ ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕ್ರಿ ಸ್ಯಾಲರಿ, 1,50,000.
ಒಂದ್ ವೇಳೆ ಅಲ್ಲಿ ಏನಾದ್ರೂ ಪ್ರಾಫಿಟ್ ಆಗಿತ್ತು ಅಂದ್ರೆ ಬುಕ್ ಪ್ರಾಫಿಟ್ ಇತ್ತಪ್ಪ ಅಂದ್ರ ಆ ಅಪ್ ಟು ಒಂದ್ ವೇಳೆ ಬುಕ್ ಪ್ರಾಫಿಟ್ 3 ಲ್ಯಾಕ್ ಒಳಗಡೆನೆ ಇತ್ತಪ್ಪ ಅಂದ್ರ 1,50,000 ಕೊಡಬೇಕು, ಅಥವಾ ಆ ಬುಕ್ ಪ್ರಾಫಿಟ್ 90% ಆಫ್ ಬುಕ್ ಪ್ರಾಫಿಟ್ ಅನ್ನ ಕೊಡಬೇಕು. 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಇಸ್ ಮೋರ್. ಅಂದ್ರ ಆ ಬುಕ್ ಪ್ರಾಫಿಟ್ ಏನೈತಲ್ಲ ಅದ್ರದ್ದು 90% ಮತ್ತು ಅಥವಾ 1,50,000 ವಿಚ್ ಎವರ್ ಇಸ್ ಮೋರ್. ಒಂದು ವೇಳೆ ನಿಮ್ಮ ಬುಕ್ ಪ್ರಾಫಿಟ್ 3 ಲ್ಯಾಕ್ ಮೇಲ್ಗಡೆ ಇತ್ತಪ್ಪ ಅಂದ್ರ ಮೊದಲ 3 ಲ್ಯಾಕ್ಕಿಂತ ಕಡಿಮೆ 3 ಲ್ಯಾಕ್ ಮೊದಲು ನಾವೇನ್ ಮಾಡಬೇಕು 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ಪ್ರಕಾರ ನಾವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ವಿಚ್ ಎವರ್ ಇಸ್ ಮೋರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಒಂದ್ ವೇಳೆ ಬುಕ್ ಪ್ರಾಫಿಟ್ 3 ಲ್ಯಾಕ್ ದಾಟ್ತಂದ್ರ ಉಳಿದ ಅಮೌಂಟ್ ಮೇಲೆ 60% ಆಫ್ ಬುಕ್ ಪ್ರಾಫಿಟ್ ರೆಮ್ಯುನರೇಷನ್ ಅನ್ನ ಪಾರ್ಟ್ನರ್ಶಿಪ್ ಕೊಡಬೇಕಾಗ್ತದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಂದ್ ವೇಳೆ ಪಾರ್ಟ್ನರ್ಶಿಪ್ ಫಾರ್ಮ್ದಲ್ಲಿ ಲಾಸ್ ಇತ್ತಂದ್ರ ಪಾರ್ಟ್ನರ್ಶಿಪ್ ಕೊಡ್ತಕ್ಕಂಥ ಸ್ಯಾಲರಿ 1,50,000. ಒಂದ್ ವೇಳೆ ಬುಕ್ ಪ್ರಾಫಿಟ್ 3 ಲ್ಯಾಕ್ ಒಳಗಡೆ ಇತ್ತಂದ್ರ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ಅಷ್ಟು ಅಮೌಂಟ್ ಅನ್ನ ಮಾತ್ರ, ಅಂದ್ರ 90% ಆಫ್ ಬುಕ್ ಪ್ರಾಫಿಟ್ ಆರ್ 1,50,000 ಯಾವ ಅಮೌಂಟ್ ಜಾಸ್ತಿ ಆಗ್ತೈತಲ್ಲ ಆ ಅಮೌಂಟ್ ಅನ್ನ ಪಾರ್ಟ್ನರ್ಸ್ಗೆ ನಾವೇನ್ ಮಾಡ್ಬೋದ್ರಿ ಸ್ಯಾಲರಿಯನ್ನ ಕೊಡಬಹುದು. ಇನ್ನ ಒಂದೇ ವೇಳೆ 3 ಲ್ಯಾಕ್ ಮೇಲೆಗಡೆ ಆಯ್ತು ಅಂದ್ರ ಬುಕ್ ಪ್ರಾಫಿಟ್ ಆ 3 ಲ್ಯಾಕ್ ಮೇಲೆ ಏನಾಗ್ತದಲ್ಲ ಉಳಿದ ಬ್ಯಾಲೆನ್ಸ್ ಮ್ಯಾಗ 60% ಅನ್ನ ನಾವು ಪಾರ್ಟ್ನರ್ಸ್ಗೆ ಸ್ಯಾಲರಿ ಕೊಡ್ತೀವಿ. ಅಂದ್ರ 3 ಲ್ಯಾಕ್ಕಿಂತ ಕಡಿಮೆ ಇರ್ತಕ್ಕಂಥ ಇತ್ತು ಅದ್ರ 3 ಲ್ಯಾಕ್ ಮ್ಯಾಗ ಮೊದಲು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ 3 ಲ್ಯಾಕ್ ಮ್ಯಾಗ ಏನು ಅಮೌಂಟ್ ಉಳಿತೈತಲ್ಲ ಉಳಿದ ಅಮೌಂಟ್ ಮೇಲೆ 60% ಅನ್ನ ನಾವು ಪಾರ್ಟ್ನರ್ಸ್ಗೆ ಸ್ಯಾಲರಿ ಕೊಡಬಹುದು. ಈಗ ಎಕ್ಸಾಂಪಲ್ ಮುಖಾಂತರಾಗಿ ನಾವು ತಿಳ್ಕೊಳ್ಳೋಣ. ಇಫ್ ದ ಬುಕ್ ಲಾಸ್ ಈಸ್ 50,000 ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ದಲ್ಲಿ ಒಂದೇ ವೇಳೆ ಲಾಸ್ ಇತ್ತಂದ್ರ ಅವಾಗ ಯಾವ ರೀತಿಯಾಗಿ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನ ಕೊಡಬೇಕು ಅನ್ನೋದು ನಾವು ಡಿಸ್ಕಷನ್ ಮಾಡೋಣ. ಇಫ್ ದ ಬುಕ್ ಲಾಸ್ ಈಸ್ ₹50,000 ಅವಾಗ ಪಾರ್ಟ್ನರ್ಸ್ಗೆ ಎಷ್ಟು ಸ್ಯಾಲರಿ ಕೊಡಬೇಕ್ರಿ? ಲಾಸ್ 50,000 ಇತ್ತಂದ್ರೆ ಮ್ಯಾಕ್ಸಿಮಮ್ 1,50,000 ರೂಪೀಸ್ ಮಾತ್ರ ಕೊಡಬಹುದು ಅಂಡರ್ ಸೆಕ್ಷನ್ 40B. ಇಲ್ಲಿ ನೆನಪಿಟ್ಕೋಬೇಕು, 90% ಆಫ್ ಬುಕ್ ಪ್ರಾಫಿಟ್ ಅಪ್ಲಿಕೇಬಲ್ ಆಗುವುದಿಲ್ಲ. ಯಾಕೆ ಅಪ್ಲಿಕೇಬಲ್ ಆಗುವುದಿಲ್ಲ ಅಂದ್ರ ಇಲ್ಲಿ ಲಾಸ್ ಅದ ಪಾರ್ಟ್ನರ್ಶಿಪ್ ಫಾರ್ಮ್ದಲ್ಲಿ. ಆದ್ದರಿಂದ ಮ್ಯಾಕ್ಸಿಮಮ್ ಸ್ಯಾಲರಿ ನಾವು ಎಷ್ಟು ಕೊಡಬೇಕ್ರಿ? 1,50,000. ಇನ್ನು ಸೆಕೆಂಡ್ ಪ್ರಾಬ್ಲಮ್, if the book profit is ₹75,000, if the book profit is ₹75,000, ಒಂದ್ ವೇಳೆ ಬುಕ್ ಪ್ರಾಫಿಟ್ 75,000 ಇತ್ತಂದ್ರ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಎಷ್ಟಾದ್ರೆ ಇಲ್ಲಿ 75,000 ಆದ. 75,000 ಇಂಟು 90 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಕತ್ರಿ? 67,500. ಇಲ್ಲಿ ಬುಕ್ ಪ್ರಾಫಿಟ್ 75,000 ಆದ, ಅದ್ರ ಮೇಲೆ 90% ಅಂದ್ರೆ ಎಷ್ಟಾಕತ್ರಿ? 67,500. ಅಂದ್ರ 1,50,000 ಆರ್ 67,500 ವಿಚ್ ಎವರ್ ಈಸ್ ಮೋರ್. 1,50,000 ಆರ್ 67,500 ವಿಚ್ ಎವರ್ ಈಸ್ ಮೋರ್. ಆ ಅಮೌಂಟ್ ಅನ್ನ ನಾವು ಏನ್ ಮಾಡ್ತೇವೆ? ಇಲ್ಲಿ ಪಾರ್ಟ್ನರ್ಸ್ಗೆ ಸ್ಯಾಲರಿ ಕೊಡ್ತೇವೆ ಅಂಡರ್ ಸೆಕ್ಷನ್ 40D ಪ್ರಕಾರ. ಅಂದ್ರ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ಅಂದ್ರ 75,000 ಅದ 90% ಅಂದ್ರೆ ಎಷ್ಟಾಕತ್ರಿ? 67,500 ಆಗ್ತದ. ಅಂದ್ರ ವಿಚ್ ಎವರ್ ಇಸ್ ಮೋರ್ 1,50,000 ಆರ್ 67,500 ವಿಚ್ ಎವರ್ ಇಸ್ ಮೋರ್ 1,50,000. ಅಂದ್ರ ಮ್ಯಾಕ್ಸಿಮಮ್ ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರ್ತಕ್ಕಂಥ ರೆಮ್ಯುನರೇಷನ್ ಎಷ್ಟ್ರಿ? 1,50,000 ಸ್ಯಾಲರಿ ಅಂಡರ್ ಸೆಕ್ಷನ್ 40B ಪ್ರಕಾರ ಎಷ್ಟಾಯ್ತು ಆನ್ಸರ್? 1,50,000. ಇನ್ನ ನೆಕ್ಸ್ಟ್ ಎಕ್ಸಾಂಪಲ್, if the book profit is ₹4,25,000, if the book profit is ₹4,25,000, ಈ ರೀತಿ ಇದ್ದಾಗ ಮೊದಲ 3 ಲ್ಯಾಕ್ ತನ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದ್ರೆ ಫಸ್ಟ್ ಸ್ಟೆಪ್ ಎಷ್ಟಾದ್ರೆ 3 ಲ್ಯಾಕ್ ಅದ, ಸೆಕೆಂಡ್ ಸ್ಟೆಪ್ ಅಬೋ 3 ಲ್ಯಾಕ್ ಅದ.
ಅಂದ್ರೆ 3 ಲ್ಯಾಕ್ ತನ ಎಷ್ಟು ಹೆಂಗ್ ಮಾಡ್ಬೇಕ್ರಿ, ಅಪ್ ಟು 3 ಲ್ಯಾಕ್ ಇತ್ತಂದ್ರ ಅದ್ರ ಮೇಲೆ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಅಂದ್ರೆ 3 ಲ್ಯಾಕ್ ಇಂಟು 90 ಡಿವೈಡೆಡ್ ಬೈ 100 ಅಂದ್ರೆ 2,70,000. ಇಲ್ಲಿ ಆಕ್ಚುಲಿ ಬುಕ್ ಪ್ರಾಫಿಟ್ 4,25,000 ಆದ. ಮೊದಲು 3 ಲ್ಯಾಕ್ ತನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 3 ಲ್ಯಾಕ್ ತನ ಅಂದ್ರೆ 1,50,000, 3 ಲ್ಯಾಕ್ ಅದು 90% ಅಂದ್ರೆ 2,70,000. ಅಂದ್ರ ಇದ್ರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ವಿಚ್ ಅವರ್ ಈಸ್ ಮೋರ್, 1,50,000 ಆರ್ 2,70,000. ಅಂದ್ರೆ ಇದ್ರೊಳಗೆ ಯಾವ್ದು ಜಾಸ್ತಿ ಐತ್ರಿ, 2,70,000. 1,50,000 ಆರ್ 2,70,000 ವಿಚ್ ಅವರ್ ಈಸ್ ಮೋರ್. ಅಂದ್ರೆ ಯಾವ ಸೆಲೆಕ್ಟ್ ಆಯ್ತ್ರಿ ಇಲ್ಲಿ, 2,70,000. ಇನ್ನ ಆಕ್ಚುಲಿ ಬುಕ್ ಪ್ರಾಫಿಟ್ ಎಷ್ಟದ್ರಿ, 4,25,000 ಅದ. ನಾವ್ ಎಲ್ಲಿ ತನ ಕ್ಯಾಲ್ಕುಲೇಷನ್ ಮಾಡೇವ್ರಿ, 3 ಲ್ಯಾಕ್ ತನ ಕ್ಯಾಲ್ಕುಲೇಷನ್ ಮಾಡೇವಿ. ಇನ್ನು ಉಳಿತೇಟ್ರಿ ನೋಡ್ರಿ, ಆಕ್ಚುಲಿ ಬುಕ್ ಪ್ರಾಫಿಟ್ 4,25,000 ಅದ. ಇನ್ನ ಎಲ್ಲಿ ತನ ಕ್ಯಾಲ್ಕುಲೇಷನ್ ಮಾಡೇವ್ರಿ, ನಾವು 3 ಲ್ಯಾಕ್ ರುಪೀಸ್ ತನ ಕ್ಯಾಲ್ಕುಲೇಷನ್ ಮಾಡೇವಿ. ಉಳಿತೇಟ್ರಿ 1,25,000. ಇನ್ನ ಬುಕ್ ಪ್ರಾಫಿಟ್ ಎಷ್ಟು ಉಳಿತ್ರಿ, 1,25,000. 4,25,000 ಮೈನಸ್ 3 ಲ್ಯಾಕ್ ಉಳಿತೇಟ್ರಿ ಆನ್ಸರ್ 1,25,000. ಅಂದ್ರ 40B ಏನ್ ಹೇಳ್ತದಪ್ಪ ಅಂದ್ರೆ 3 ಲ್ಯಾಕ್ ಮೇಲೆ ಏನಾದ್ರೂ ಬುಕ್ ಪ್ರಾಫಿಟ್ ಬ್ಯಾಲೆನ್ಸ್ ಉಳಿತಂದ್ರ ಆ ಉಳಿದಿರ್ತಕ್ಕಂಥ ಬ್ಯಾಲೆನ್ಸ್ ಮೇಲೆ 60% ಕೊಡಬೇಕು. ಅಂದ್ರೆ 1,25,000 ರುಪೀಸ್ ಬುಕ್ ಪ್ರಾಫಿಟ್ ಉಳಿತು, ಅದ್ರ ಮೇಲೆ 60% ಅಂದ್ರೆ ಎಷ್ಟಾಕತ್ರಿ, 75,000. ಅಂದ್ರ 2,70,000 ಪ್ಲಸ್ 75,000. ಅಪ್ ಟು 3 ಲ್ಯಾಕ್ ತನ 2,70,000 ರುಪೀಸ್ ಸ್ಯಾಲ್ರಿ ಕೊಡಬೇಕು. 3 ಲ್ಯಾಕ್ ಮೇಲ್ಗಡೆ ಅದ್ರದ್ದು 60% ಅಂದ್ರೆ ಉಳಿದ ಅಮೌಂಟ್ ಮೇಲೆ 60% ಅಂದ್ರೆ 75,000. ಅಂದ್ರ 2,75,000 ಪ್ಲಸ್ 75,000 ಅಂದ್ರ ಆನ್ಸರ್ ಎಷ್ಟು ಬತ್ರಿ, 3,45,000. ಅಂದ್ರ ಅಂಡರ್ ಸೆಕ್ಷನ್ 40B ಪ್ರಕಾರ ಮ್ಯಾಕ್ಸಿಮಮ್ ಪಾರ್ಟ್ನರ್ಸ್ಗೆ ಸ್ಯಾಲ್ರಿ ಕೊಡಬೇಕಾಗಿರತಕ್ಕಂತ ಅಮೌಂಟ್ ಏಟ್ರಿ, 3,45,000. If the book profit is rupees 4,25,000, what is the answer? Maximum salary under section 40B 3,45,000. ಈಗ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ. If the book profit is rupees 12,50,000, if the book profit is rupees 12,50,000 ಅಂದ್ರ ಇಲ್ಲಿ ಮೊದಲು 3 ಲ್ಯಾಕ್ ತನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಸ್ಟೇಜ್ ಎಷ್ಟದ್ರಿ, ಫಸ್ಟ್ ಸ್ಲ್ಯಾಬ್ ಎಷ್ಟದ್ರಿ, 3 ಲ್ಯಾಕ್ ಅದ. 3 ಲ್ಯಾಕ್ ಮ್ಯಾಗಿತ್ತಪ್ಪ 3 ಲ್ಯಾಕ್ ತನ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಅಂದ್ರ 3 ಲ್ಯಾಕ್ 90% ಅಂದ್ರ 2,70,000 ಆಗತ್ರಿ. 3 ಲ್ಯಾಕ್ 90% ಅಂದ್ರ 2,70,000 ಆಗತ್ತ. ಇವೆರಡರೊಳಗ ಒಂದ್ ತಗೋಬೇಕು, ವಿಚ್ ಅವರ್ ಈಸ್ ಮೋರ್, 1,50,000 ಆರ್ 2,70,000. 1,50,000 ಆರ್ 2,70,000 ವಿಚ್ ಅವರ್ ಈಸ್ ಮೋರ್ ಅಂದ್ರೆ 2,70,000. ಆಕ್ಚುಲಿ ಬುಕ್ ಪ್ರಾಫಿಟ್ ಎಷ್ಟದ್ರಿ, 12,50,000 ಅದ. ಆದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು 3 ಲ್ಯಾಕ್ ತನ ಮಾತ್ರ ಕ್ಯಾಲ್ಕುಲೇಷನ್ ಮಾಡೇವಿ. ಇನ್ನೂ ಅಮೌಂಟ್ ಉಳಿತು ಬುಕ್ ಪ್ರಾಫಿಟ್. ಉಳಿದ ಅಮೌಂಟ್ ಮೇಲೆ 60% ನಾವು ಮಾಡ್ಕೋಬೇಕು. ಅಪ್ ಟು 3 ಲ್ಯಾಕ್ ತನ ಅಂದ್ರೆ ಎಷ್ಟು ಬತ್ರ ಆನ್ಸರ್, 2,70,000. ಅಂದ್ರ ಅಪ್ ಟು 3 ಲ್ಯಾಕ್ ಮ್ಯಾಗ ಅಂದ್ರ ಅಪ್ ಟು 3 ಲ್ಯಾಕ್ ತನ 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. ಅಂದ್ರ 3 ಲ್ಯಾಕ್ ಮ್ಯಾಗ 90% ಅಂದ್ರ 2,70,000 ಆಗತ್ತ. 1,50,000 ಆರ್ 2,70,000 ವಿಚ್ ಅವರ್ ಈಸ್ ಮೋರ್ ಅಂದ್ರೆ ಆನ್ಸರ್ ಎಷ್ಟು ಬತ್ರಿ, 2,70,000. ಆಕ್ಚುಲಿ ಬುಕ್ ಪ್ರಾಫಿಟ್ ಎಷ್ಟದ್ರಿ, 12,50,000 ಅದ. ಆಲ್ರೆಡಿ ನಾವು ಎಲ್ಲಿ ತನ ಕ್ಯಾಲ್ಕುಲೇಷನ್ ಮಾಡೇವ್ರಿ, ಸ್ಯಾಲ್ರಿ ಪಾರ್ಟ್ನರ್ ಸ್ಯಾಲ್ರಿ 3 ಲ್ಯಾಕ್ ತನ ಕ್ಯಾಲ್ಕುಲೇಷನ್ ಮಾಡೇವಿ. 12,50,000 ಮೈನಸ್ 3 ಲ್ಯಾಕ್ ಅಂದ್ರೆ ಉಳಿತ ಟ್ರಾನ್ಸ್ಫರ್ 9,50,000. 12,50,000 ಮೈನಸ್ 3 ಲ್ಯಾಕ್ ಆನ್ಸರ್ ಎಷ್ಟು ಬತ್ರಿ, 9,50,000. 3 ಲ್ಯಾಕ್ ಮ್ಯಾಗ ಏನು ಉಳಿತದಲ್ಲ ಅದ್ರ ಮೇಲೆ 60% ಅಂದ್ರೆ ಎಷ್ಟಾಕತ್ರಿ, 5,70,000. ಅಂದ್ರ 9,50,000 ಇಂಟು 60 ಡಿವೈಡೆಡ್ ಬೈ 100 ಆನ್ಸರ್ ಎಷ್ಟು ಬತ್ರಿ, 5,70,000. ಇನ್ನು ಕುಡಿಸ್ಕೋಬೇಕು. ಅಪ್ ಟು 3 ಲ್ಯಾಕ್ ತನ 2,70,000 ರುಪೀಸ್ ಕೊಡಬೇಕು. 3 ಲ್ಯಾಕ್ ಮೇಲಗಡೆ ಎಷ್ಟು ಉಳಿತದಲ್ಲ ಬುಕ್ ಪ್ರಾಫಿಟ್ 9,50,000 ಉಳಿದದ. ಅದ್ರ ಮ್ಯಾಗ 60% ಅಂದ್ರ 5,70,000.
2,70,000 plus 5,70,000. 2,70,000 plus 5,70,000 total maximum remuneration 2,70,000 plus 5,70,000. What is the maximum remuneration payable to partners of the firm? 8,40,000. Andra under section 40B ಪ್ರಕಾರ maximum salary ಎಷ್ಟು up to 3 lakh ತನ 2,70,000 above 3 lakh ಮ್ಯಾಗ 60% ಅಂದ್ರ ಎಷ್ಟು ಬಂತ್ರ ಆನ್ಸರ್ 5,70,000 ಬಂತು. ಟೋಟಲ್ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಪೇಬಲ್ ಟು ಪಾರ್ಟ್ನರ್ಸ್ ಆಫ್ ದ ಫರ್ಮ್ 8,40,000. ದಿಸ್ ಇಸ್ ಆನ್ಸರ್. ಮತ್ತೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಇಫ್ ದ ಬುಕ್ ಪ್ರಾಫಿಟ್ ಈಸ್ rupees 25 lakh. ಇಫ್ ದ ಬುಕ್ ಪ್ರಾಫಿಟ್ ಈಸ್ rupees 25 lakh. ಅಪ್ ಟು 3 lakh ತನ ಮೊದಲು ಕ್ಯಾಲ್ಕುಲೇಷನ್ ಮಾಡಬೇಕು. 3 lakh ಮ್ಯಾಗ 1,50,000 ಆರ್ 3 lakh ಮ್ಯಾಗ 90% ಅಂದ್ರೆ 2,70,000 ಆಗತ್ತ. ಅಪ್ ಟು 3 lakh ತನ 1,50,000 ಆರ್ 3 lakh ಮ್ಯಾಗ 90% ಅಂದ್ರೆ 2,70,000 ಆಗತ್ತ. ಆನ್ಸರ್ ಎಷ್ಟು ಬತ್ರಿ? ವಿಚ್ ಎವರ್ ಈಸ್ ಮೋರ್, 1,50,000 ಆರ್ 2,70,000, ವಿಚ್ ಎವರ್ ಈಸ್ ಮೋರ್. ಆನ್ಸರ್ ಎಷ್ಟು ಬತ್ರಿ? 2,70,000. 1,50,000 or 2,70,000, whichever is more, 2,70,000. Actually ನಮಗೆ ಬುಕ್ ಪ್ರಾಫಿಟ್ 25 lakh ಅದ. ಅಲ್ಲಿ ನಾವು ಇಲ್ಲಿ ತನ ಮ್ಯಾಕ್ಸಿಮಮ್ ಅದು ಇಲ್ಲಿ ತನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡವ್ರಿ 3 lakh ತನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೇವಿ. ಅಂದ್ರ 25 lakh ಒಳಗ 3 lakh rupees ತನ ಮಾತ್ರ ಕ್ಯಾಲ್ಕುಲೇಷನ್ ಮಾಡೇವಿ. 25 lakh ಒಳಗ 3 lakh ತನ ಮಾತ್ರ ಕ್ಯಾಲ್ಕುಲೇಷನ್ ಮಾಡೇವಿ. ಇನ್ನೂ ಬುಕ್ ಪ್ರಾಫಿಟ್ 22 lakh rupees ಉಳಿತು. ಅಂದ್ರ 3 lakh ಮ್ಯಾಗ ಎಷ್ಟೇ ಪ್ರಾಫಿಟ್ ಉಳಿಲಿ ಅದ್ರ ಮ್ಯಾಗ 60% ನಾವು ರೆಮ್ಯುನರೇಷನ್ ಅನ್ನ ಕೊಡಬಹುದು ಪಾರ್ಟ್ನರ್ಸ್ಗೆ. ಅಂದ್ರ 22 lakh into 60 divided by 100 ಅಂದ್ರ 13,20,000. 22 lakh into 60 divided by 100 ಅಂದ್ರ 13,20,000. ಅಪ್ ಟು 3 lakh ತನ 2,70,000. ಆಮೇಲೆ ಅಬೋ ಉಳಿದ ಅಮೌಂಟ್ ಮ್ಯಾಗ ಅಂದ್ರ 25 lakh. ಆಕ್ಚುಲಿ ಬುಕ್ ಪ್ರಾಫಿಟ್ 25 lakh ಅದ. 3 lakh ತನ ಅಂದ್ರ 3 lakh rupees ಲೆಸ್ ಮಾಡ್ರಿ 22 lakh ಉಳಿತು. ಉಳಿದ ಬ್ಯಾಲೆನ್ಸ್ ಮ್ಯಾಗ 60% ಅಂದ್ರ 13,20,000. ಅಪ್ ಟು 3 lakh 2,70,000. ಆಮೇಲೆ ಅಬೋ 3 lakh ಮ್ಯಾಗಿಂದ ಆನ್ಸರ್ ಎಷ್ಟು ಬತ್ರಿ? 13,20,000 ಬತ್ತು. ಟೋಟಲ್ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ 2,70,000 plus 13,20,000. maximum remuneration payable to partners of the firm 15,90,000. under section 40B, the maximum remuneration salary to partners up to 3,90% of a book profit, whichever is more, 1,50,000 or 2,70,000, whichever is more. 2 lakh year, 2,70,000 is more. That's why I have selected 2,70,000 plus on the balance of above rupees 3 lakh. Okay, actually the book profit is rupees 25 lakh. Already calculated the partners already considered the amount rupees 3 lakh. What is the remaining balance of book profit? 22 lakh. Okay, 60% of balance of book profit above the 3 lakh. 22 lakh into 60 divided by 100, 13,20,000. 2,70,000 plus 13,20,000. maximum remuneration or salary or honorarium or commission or bonus for partners to of the firm, how much rupees? 15,90,000 under section 40B. ಅಂದ್ರೆ ಇದಕ್ಕಿಂತ ಜಾಸ್ತಿ ನಾವು ಸ್ಯಾಲರಿ ಕೊಡ್ಲಕ್ ಬರುವುದಿಲ್ಲ ಪಾರ್ಟ್ನರ್ಸ್ಗೆ. ಅಂದ್ರೆ ಯಾವಾಗ ಬುಕ್ ಪ್ರಾಫಿಟ್ 25 lakh ಇರ್ತದ, ನಾವು ಮ್ಯಾಕ್ಸಿಮಮ್ ಪಾರ್ಟ್ನರ್ಸ್ಗೆ ಸ್ಯಾಲರಿ ಕೊಡಬೇಕಾಗಿದೆ ಅಷ್ಟ್ರಿ 15,90,000. ಇಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ಬುಕ್ ಪ್ರಾಫಿಟ್ ಮೇಲೆ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನು ಯಾವ ರೀತಿಯಾಗಿ ಕೊಡಬೇಕು ಅಂದ್ರೆ ಅಂಡರ್ ಸೆಕ್ಷನ್ ನಾವು ಎಷ್ಟೇ ಸ್ಯಾಲರಿ ಕೊಟ್ಟರು ಅಂಡರ್ ಸೆಕ್ಷನ್ 40B ಪ್ರಕಾರನೇ ಕೊಡಬೇಕು. ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 40B ಪ್ರಕಾರನೇ ನಾವು ಸ್ಯಾಲರಿಯನ್ನು ಕೊಡಬೇಕಾಗ್ತದೆ. ಇಲ್ಲಿ ತನಕ ನಾವು ಒಂದು ವಿಡಿಯೋದಲ್ಲಿ 40B ಪ್ರಕಾರ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೇವಿ. ತಾವು ಇಲ್ಲಿ ತನಕ ತಾವು ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.